ಮೈಸೂರು ದಸರಾ ಗಜ್ಜಪಡೆ ಮುಂದೆ ಫೋಟೋಶೂಟ್. ಆನೆಗಳ ಮುಂದೆ ಫೋಟೋಶೂಟ್ಗೆ ಅಧಿಕಾರಿಗಳ ಅನುಮತಿ. ದಸರಾ ಗಜ್ಜಪಡೆ ವಿಚಾರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ. ಈಗಾಗಲೇ ಫೋಟೋಶೂಟ್ನಿಂದ ಹಲವು ಅವಾಂತರ ಆಗಿದೆ. ಆನೆ ಮುಂದೆ ಫೋಟೋ ತೆಗೆಯೋದ್ರಿಂದ ಹಲವಾರು ಅವಾಂತರ ಸೃಷ್ಟಿಯಾಗಿತ್ತು. ಮೊನ್ನೆಯಷ್ಟೇ ಅರಮನೆ ಆವರಣದಲ್ಲಿ 2 ಆನೆಗಳ ನಡುವೆ ಕಾಳಗ ನಡೆದಿದೆ. ರೀಲ್ಸ್ ಶೋಕಿಗಾಗಿ ಮೈಸೂರು ದಸರಾ ಗಜ್ಜಪಡೆಯನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ನಿತ್ಯ ಅರಮನೆ ಆವರಣದ ಒಳಗಡೆ ಅನಾಮಿಕ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಇವರಿಗೆ ರೀಲ್ಸ್ ಮಾಡಲು ಅನುಮತಿ ನೀಡ್ತಾ ಇರುವವರು ಯಾರು ಅನ್ನೋಂಥ ಪ್ರಶ್ನೆ ಉಂಟಾಗಿದೆ. ಮೈಸೂರು ದಸರಾ ಗಜ್ಜಪಡೆ ಮುಂದೆ ಫೋಟೋಶೂಟ್ ಮಾಡಿಸ್ಕೊಳ್ಳಲಾಗ್ತಾ ಇದೆ. ಆನೆಗಳ ಮುಂದೆ ಫೋಟೋಶೂಟ್ಗೆ ಅಧಿಕಾರಿಗಳು ಅನುಮತಿ ಕೊಟ್ರಾ ಅನ್ನುವಂಥ ಪ್ರಶ್ನೆ ಇದೆ. ದಸರಾ ಗಜ್ಜಪಡೆ ವಿಚಾರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂಥೇಳಿ ಆರೋಪವನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಫೋಟೋಶೂಟ್ನಿಂದ ಹಲವು ಅವಾಂತರ ಆಗಿದೆ. ಆನೆ ಮುಂದೆ ಫೋಟೋ ತೆಗೆಯೋದ್ರಿಂದ ಹಲವು ಅವಾಂತರ ಸೃಷ್ಟಿ ಆಗಿತ್ತು. ಮೊನ್ನೆಯಷ್ಟೇ ಅರಮನೆ ಆವರಣದಲ್ಲಿ ಊಟ ಮಾಡುವಂಥ ಸಂದರ್ಭದಲ್ಲಿ ಕಂಚನ್ ಮತ್ತು ಧನಂಜಯ ಆನೆಯ ನಡುವೆ ಕಾಳಗ ನಡೆದಿತ್ತು. ಇದೀಗ ರೀಲ್ಸ್ ಶೋಕಿಗಾಗಿ ಮೈಸೂರು ದಸರಾ ಗಜ್ಜಪಡೆಯನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಅರಮನೆ ಆವರಣದ ಒಳಗಡೆ ಅನಾಮಿಕ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಇವರಿಗೆ ರೀಲ್ಸ್ ಮಾಡೋದಕ್ಕೆ ಅನುಮತಿ ಕೊಟ್ಟೋರು ಯಾರು ಅನ್ನೋ ಪ್ರಶ್ನೆ ಎದುರಾಗಿದೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಸಲುವಾಗಿ ಗಜ್ಜಪಡೆಗಳು ಅರಮನೆಗೆ ಎಂಟ್ರಿ ಕೊಟ್ಟಿರುವಂಥದ್ದು. ಪ್ರತಿನಿತ್ಯವೂ ಕೂಡ ತಾಲೀಮು ನೀಡಲಾಗ್ತಾ ಇದೆ. ಪೌಷ್ಟಿಕ ಆಹಾರವನ್ನು ನೀಡಿ ಚೆನ್ನಾಗಿ ನೋಡಿಕೊಳ್ಳಲಾಗ್ತಾ ಇರುವಂಥದ್ದು. ಎಲ್ಲ ಆನೆಗಳು ಕೂಡ ಆರೋಗ್ಯವಾಗಿವೆ. ಇನ್ನು ಮೈಸೂರು ದಸರಾ ಗಜ್ಜಪಡೆ ಮುಂದೆ ಫೋಟೋಶೂಟನ್ನು ಮಾಡಿಸ್ಕೊಳ್ಳಲಾಗ್ತಾ ಇದೆ. ಆನೆಗಳ ಮುಂದೆ ಫೋಟೋಶೂಟ್ಗೆ ಅಧಿಕಾರಿಗಳು ಅನುಮತಿಯನ್ನು ಕೊಟ್ರಾ ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗಿರುವಂಥದ್ದು. ದಸರಾ ಗಜ್ಜಪಡೆ ವಿಚಾರದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅಂತೇಳಿ ಆರೋಪವನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಫೋಟೋಶೂಟ್ನಿಂದ ಹಲವು ಅವಾಂತರಗಳು ಆಗಿರುವಂಥದ್ದು. ಆನೆ ಮುಂದೆ ಫೋಟೋ ತೆಗೆಯೋದ್ರಿಂದ ಹಲವು ಅವಾಂತರ ಸೃಷ್ಟಿಯಾಗಿತ್ತು. ಮೊನ್ನೆಯಷ್ಟೇ ಊಟ ಮಾಡುವಂಥ ಸಂದರ್ಭದಲ್ಲಿ ಧನಂಜಯ ಮತ್ತು ಕಂಚನ್ ಆನೆ ನಡುವೆ ಕಾಳಗ ನಡೆದಿತ್ತು. ಇದೀಗ ರೀಲ್ಸ್ ಶೋಕಿಗಾಗಿ ಮೈಸೂರು ದಸರಾ ಗಜ್ಜಪಡೆಯನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಅರಮನೆ ಆವರಣದ ಒಳಗಡೆ ಅನಾಮಿಕ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಇವರಿಗೆ ರೀಲ್ಸ್ ಮಾಡೋದಕ್ಕೆ ಅನುಮತಿ ಕೊಟ್ಟೋರು ಯಾರು ಅನ್ನುವಂಥ ಪ್ರಶ್ನೆ ಉಂಟಾಗಿದೆ.